ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಲಷ್ಕರ್-ಎ-ತೊಯ್ಬಾ ಭಯೋತ್ಪಾದನಾ ಸಂಘಟನೆಯ ಭದ್ರಕೋಟೆಗೆ ಅತಿ ದೊಡ್ಡ ಬಿರುಕು ಬಿದ್ದಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಮತ್ತು ಸ್ಲೀಪರ್ ಸೆಲ್ಗಳನ್ನು ನಿರ್ಮಿಸಲು ಪಾಕಿಸ್ತಾನದಿಂದ ನುಸುಳಿದಂತಹ ಲಷ್ಕರ್ನ ತರಬೇತಿ ಪಡೆದ ಉಗ್ರ ಮೊಹಮ್ಮದ್ ಉಸ್ಮಾನ್ ಜಾಟ್ ಅಲಿಯಾಸ್ ಚೈನೀಸ್ ಈಗ ಭಾರತೀಯ ಭದ್ರತಾ ಪಡೆಗಳ ಕೈಗೆ ಅಧಿಕೃತವಾಗಿ ಸಿಕ್ಕಿಬಿದ್ದಿದ್ದಾನೆ. ಶ್ರೀನಗರದಲ್ಲಿ ನಡೆದ ಈ ರೋಚಕ ಕಾರ್ಯಾಚರಣೆಯು ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಉಗ್ರಗಾಮಿ ಸಂಘಟನೆಯ ಪಾಲಿಗೆ ಇದು ಚೇತರಿಸಿಕೊಳ್ಳಲಾಗದಂತಹ ಪೆಟ್ಟು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇವತ್ತಿನ ಈ ಹೈ ವೋಲ್ಟೇಜ್ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಕಿಸ್ತಾನದ ಲಾಹೋರ್ ಮೂಲದ ಲಷ್ಕರ್ನ ಪ್ರಮುಖ ಶಕ್ತಿಯಾಗಿದ್ದ ಯುವ ಉಗ್ರ ಉಸ್ಮಾನ್ ಜಾಟ್ ಈಗ ಎನ್ಐಎ ಪಾಲಾಗಿದ್ದಾನೆ. ಗಡಿ ಆಚೆಗಿನ ತರಬೇತಿ ಶಿಬಿರಗಳಲ್ಲಿ ಭಾರತ ಮತ್ತು ಕಾಶ್ಮೀರದ ಬಗ್ಗೆ ತನಗಿದ್ದಂತಹ ತಪ್ಪು ಕಲ್ಪನೆಗಳನ್ನು ಅರಿತುಕೊಂಡ ಉಗ್ರ ಜಿಹಾದಿನ ಮೂಲ ತತ್ವಗಳಿಂದ ಸಂಪೂರ್ಣವಾಗಿ ದಾರಿ ತಪ್ಪಿದ್ದಾನೆ. ಶ್ರೀನಗರದ ಸ್ಥಳೀಯ ಅಂಗಡಿಯೊಂದರ ಮಾಲೀಕನ ಸಂಪರ್ಕಕ್ಕೆ ಬಂದ ಈತ ಕಾಶ್ಮೀರದಲ್ಲಿ ಜನಜೀವನ ಅತ್ಯಂತ ಶಾಂತಿಯುತವಾಗಿ ಇದೆ ಅನ್ನೋದನ್ನ ಕಂಡು ಆಶ್ಚರ್ಯಚಕಿತನಾಗಿದ್ದಾನೆ. ಕೇವಲ ಈತನಷ್ಟೇ ಅಲ್ಲ, ಕಣಿವೆಯಲ್ಲಿ ದೀರ್ಘಕಾಲದಿಂದ ಸಕ್ರಿಯವಾಗಿದ್ದಂತಹ ಅಬ್ದುಲ್ಲಾ ಅಲಿಯಾಸ್ ಅಬು ಹುರೈರಾ ಸೇರಿದಂತೆ ಹಲವು ಪ್ರಮುಖ ಉಗ್ರರನ್ನ ಶ್ರೀನಗರ ಪೊಲೀಸರು ಬಂಧಿಸಿದ್ದು ಲಷ್ಕರ್ ನಾಯಕತ್ವಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸಂಖ್ಯೆಗಳ ಮತ್ತು ತಂತ್ರಗಳ ಲೆಕ್ಕಾಚಾರವನ್ನ ಗಮನಿಸಿದ್ರೆ ಲಷ್ಕರ್ ಯಾವ ಮಟ್ಟದ ಸಂಕಷ್ಟದಲ್ಲಿ ಇದೆ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಕಾಶ್ಮೀರದಲ್ಲಿ ವಿಧ್ವಂಸಕ ಜಾಲವನ್ನ ವಿಸ್ತರಿಸಲು ಬಂದಿದ್ದ ಈ ಉಗ್ರನಿಗೆ ತಲೆ ಕೂದಲಿನ ಸಮಸ್ಯೆಯೇ ದೊಡ್ಡದಾಗಿ ಕಾಡಿತ್ತು. ತೀವ್ರ ಕೂದಲು ಉದುರುವಿಕೆಯಿಂದಾಗಿ ಈತನ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಹೇರ್ ಟ್ರಾನ್ಸ್ಪ್ಲಾಂಟ್ ಕೇವಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರ ಲಭ್ಯವಿರುವಂತಹ ದುಬಾರಿ ಚಿಕಿತ್ಸೆ ಅಂತ ಈತ ಭಾವಿಸಿದ್ದ. ಆದರೆ ಶ್ರೀನಗರದಲ್ಲೇ ಅತ್ಯಾಧುನಿಕ ಕ್ಲಿನಿಕ್ ಇರೋದನ್ನ ಕಂಡು ಗುಪ್ತವಾಗಿ ಅಲ್ಲಿಗೆ ಭೇಟಿ ನೀಡಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡಿದ್ದಾನೆ. ಇದಕ್ಕಾಗಿ ಈತ ಕ್ಲಿನಿಕ್ನಲ್ಲಿ ರಾತ್ರಿ ಇಡೀ ಉಳ್ಕೊಳ್ತಾ ಇದ್ದ. ಇದೇ ಮಾಹಿತಿಯನ್ನು ಆಧರಿಸಿ ಭದ್ರತಾ ಪಡೆಗಳು ಬಲೆ ಬೀಸಿ ಈತನನ್ನ ಬಂಧಿಸಿವೆ. ಉಸ್ಮಾನ್ ಜಾಟ್ ತನಿಖೆಯ ವೇಳೆ ನೀಡಿದ ಕಾರಣ ಮಾತ್ರ ಉಗ್ರರ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕಳೆದ ಹಲವು ವರ್ಷಗಳಿಂದ ತರಬೇತಿ ಕೇಂದ್ರಗಳಲ್ಲಿ ನಮಗೆ ಭಾರತದ ವಿರುದ್ಧ ಸುಳ್ಳುಗಳನ್ನ ಹೇಳಿ ದಾರಿ ತಪ್ಪಿಸಲಾಗಿತ್ತು. ಆದರೆ ಕಾಶ್ಮೀರಕ್ಕೆ ಬಂದ ಮೇಲೆ ಇಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನ ಆಗಿದೆ ಅನ್ನೋದನ್ನ ನಾನು ಅರಿತುಕೊಂಡೆ ಅಂತ ಹೇಳಿದ್ದಾನೆ ಉಸ್ಮಾನ್. ಇನ್ನು ಭಯೋತ್ಪಾದನೆಯ ರಕ್ತಸಿಕ್ತ ಹಾದಿಯನ್ನ ಬಿಟ್ಟು ಸಾಮಾನ್ಯ ನಾಗರಿಕನಾಗಿ ಬದುಕಲು ಈತ ಬಯಸಿದ್ದೆ ಈತನ ಬದಲಾವಣೆಗೆ ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಇನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಉಗ್ರ ಉಸ್ಮಾನ್ ಭಾರತೀಯ ಗುರುತಿನ ಚೀಟಿಗಳಾದ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅನ್ನ ಪಡೆದು ಪಾಸ್ಪೋರ್ಟ್ ಮೂಲಕ ವಿದೇಶಕ್ಕೆ ಪರಾರಿಯಾಗೋದಕ್ಕೆ ಕೂಡ ಪ್ಲಾನ್ ಮಾಡಿದ್ದ. ಈ ಹಿಂದೆ 2012ರಲ್ಲಿ ಭಾರತಕ್ಕೆ ನುಸುಳಿ ರಾಜಸ್ಥಾನದಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಇಂಡೋನೇಷಿಯಾ ಮತ್ತು ಗಲ್ಫ್ ದೇಶಗಳಿಗೆ ಪರಾರಿಯಾಗಿದ್ದ ಉಮರ್ ಅಲಿಯಾಸ್ ಖಾರ್ಗೋಶ್ ಎಂಬಂತಹ ಉಗ್ರನ ತಂತ್ರವನ್ನೇ ಈತನು ಕೂಡ ಬಳಸೋದಕ್ಕೆ ಸಂಚು ರೂಪಿಸಿದ್ದ ಅನ್ನುವಂಥದ್ದು ತನಿಖಾ ಸಂಸ್ಥೆಗಳ ವಾದ. ಜಿಹಾದ್ ಬಿಟ್ಟು ಟರ್ಕಿಶ್ ಶೋಗಳಲ್ಲಿ ಕೂಡ ಈತ ಶೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದ. ಇಂಗ್ಲಿಷನ್ನ ಕೂಡ ಕಲಿತಾ ಇದ್ದ. ಈತನ ನಡೆ ಇಡೀ ಜಾಲವನ್ನೇ ಬೆಚ್ಚಿ ಬೀಳಿಸಿದೆ. ಒಟ್ಟಾರೆಯಾಗಿ ಉಸ್ಮಾನ್ ಜಾಟ್ ನೀಡಿದಂತಹ ರಹಸ್ಯ ಮಾಹಿತಿಗಳು ಲಷ್ಕರ್-ಎ-ತೊಯ್ಬಾ ಸಂಘಟನೆಯ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಈತನ ನೆರವಿನಿಂದ ಕಾಶ್ಮೀರದಲ್ಲಿರುವಂತಹ ಉಗ್ರರ ಓವರ್ ಗ್ರೌಂಡ್ ವರ್ಕರ್ಸ್ ಏನಿದ್ದಾರೆ ಆ ಜಾಲವನ್ನ ಭದ್ರತಾ ಪಡೆಗಳು ಧ್ವಂಸಗೊಳಿಸ್ತಾ ಇವೆ. ಇನ್ನು ಭಾರತದಾದ್ಯಂತ ಭಯೋತ್ಪಾದನೆ ಹರಡುವ ಕನಸು ಕಾಣ್ತಾ ಇದ್ದ ಪಾಕಿಸ್ತಾನಿ ಮಾಸ್ಟರ್ ಮೈಂಡ್ಗಳಿಗೆ ಈಗ ಕಣಿವೆಯಲ್ಲಿರುವಂತಹ ತನ್ನ ಉಳಿದ ನೆಲೆಗಳನ್ನ ಉಳಿಸ್ಕೊಳ್ಳೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಎನ್ಐಎ ಕಸ್ಟಡಿಯಲ್ಲಿರುವಂತಹ ಈ ಉಗ್ರನ ಕತೆ ಮುಂದಿನ ದಿನಗಳಲ್ಲಿ ಇನ್ಯಾವ ತಿರುವನ್ನ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.